ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಸ್, ಮೊನ್ನೆಯಿಂದ ನಾನು ಸ್ವಲ್ಪ ಡಲ್ ಆಗಿದೆ ಆ್ಯಂಡ್ ನಂಗೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಸೊ ನಾನು ಅಂದ್ಕೊಂಡೆ ವಿಡಿಯೋ ಹೆರಿಗೆ ಆಗಿಬಿಡುತ್ತೆ ಈ ಥರ ಆದರೆ. ಆ್ಯಂಡ್ ಮುಖ ಎಲ್ಲ ಒಂಥರ ಆಗೋಗಿತ್ತು ನಂದು. ಮತ್ತು ಸಿಕ್ಕಾಪಟ್ಟೆ ಪೇಯ್ನ್ ಇತ್ತು ಗೈಸ್. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ರಿ, ತುಂಬ ಪ್ರೀತಿ ತೋರಿಸಿದ್ರೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಹೇಳ್ತಾ ಇದ್ರಿ ಹಾಸ್ಪಿಟಲ್ಗೆ ಹೋಗಿ ಅಂತ. ಏನಂದರೆ ನನಗೆ ಕಾಲ್ ಮಾಡಿದರು ಹಾಸ್ಪಿಟಲಿಂದನೇ ಸಿಸ್ಸು, ಏನಾದರೂ ಜಾಸ್ತಿ ಹೊಟ್ಟೆ ನೋವು ಬರ್ತಿದ್ರೆ ಬನ್ನಿ, ಈ ಬೇಬಿ ಮೂಮೆಂಟ್ ಏನಾದರೂ ಕಡಿಮೆ ಆಯಿತು ಅಂದರೆ ಇಮ್ಮಿಡಿಯೇಟ್ ಬರಬೇಕಾಗುತ್ತೆ. ಸೊ ಬೇಬಿ ಮೂಮೆಂಟ್ ಚೆನ್ನಾಗಿದೆ, ನಿಮಗೆ ಹೊಟ್ಟೆ ನೋವು ಬರ್ತಿದೆ ಅಂದರೆ ಅದು ಈ ಟೈಮಲ್ಲಿ ಹಂಗೇನೆ ಅಂತ ಹೇಳಿದ್ರು. ಸೊ ಓಕೆ ಫೈನ್, ನೋಡೋಣ ಅಂತ ನಾನು ಸುಮ್ಮನೆ ಆದೆ. ಏನಕ್ಕೆ ಅಂದರೆ ನನಗೆ ಒಂದಷ್ಟು ಆಸೆಗಳಿದೆ, ಒಂದಷ್ಟು ಏನೋ ಕೆಲಸಗಳಿದೆ. ಅದನ್ನು ನಾನು ಈ 1 ಮಂತಲ್ಲಿ ಅದನ್ನು ಕಂಪ್ಲೀಟಾಗಿ ಮುಗಿಸಿ ಅದೆಲ್ಲ ನೆಮ್ಮದಿಯಾಗಿ ಅದಾದಮೇಲೆ ಡೆಲಿವರಿ ಆಗಬೇಕು ಅಂತ ನನಗೆ ತುಂಬ ಆಸೆ ಇದೆ. ಸಡನ್ನಾಗಿ ಈ ಥರ ಹೊಟ್ಟೆ ನೋವು ಬಂದು ಡೆಲಿವರಿ ಆಗೋದ್ರೆ ಸೊ ನನ್ನ ಆಸೆ ಎಲ್ಲ ನೀರಾಗ್ಬಿಡುತ್ತಲ್ಲ, ಏನೂ ಆಗಲಿಲ್ವಲ್ಲ, ಏನೇನೋ ಆಸೆ ಇಟ್ಕೊಂಡಿದೆ, ಅದೊಂದು ಬೇಜಾರಾಗುತ್ತೆ. ಸೊ ಆ ಕಾರಣಕ್ಕೆ ನನಗಂದು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಏನು ಮಾಡೋಣ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಆ್ಯಂಡ್ ನೈಟು ನಾನು ನಮ್ಮ ಪ್ರಮೋದ್ ಅವ್ರು ಏನು ಮಾಡಿದ್ರು, ಸೊ ಸ್ಯಾಚೆಟ್ ಕೊಟ್ಟಿದ್ದಾರಲ್ಲ ಡಾಕ್ಟರು, ಸೊ ಇದನ್ನು ತೊಗೊಂಬಿಡು ಚಿನ್ನಿ, ನಾನು ಜಾಸ್ತಿ ತೋರ್ಸೋಕೆ ಹೋಗ್ತಿಲ್ಲ. ಏನಕ್ಕೆ ಅಂದರೆ ತುಂಬ ಜನ ನಾನು ಪ್ರೆಗ್ನೆಂಟು, ನನಗೂ ಹಿಂಗೆ ಬರ್ತಿದೆ ಅಂತ ಹೇಳ್ತೀರಾ, ಬಟ್ ನಾನು ತೊಗೊಳ್ಳೋದನ್ನೇ ನೀವು ತೊಗೊಂಡ್ರೆ ಅದು ಸೂಕ್ತ ಅಲ್ಲ. ಏನಕ್ಕೆ ಅಂದರೆ ನನ್ನ ಬಾಡಿ ತಕ್ಕಂತೆ ನನಗೆ ಮೆಡಿಷನ್ ಕೊಟ್ಟಿರ್ತಾರೆ. ಸಾರಿ, ಕಾಲ್ ಬಂದ್ಬಿಡ್ತು ಅದಕ್ಕೆ ಕಟ್ ಮಾಡಿದೆ. ಇದು ನನ್ನ ಬಾಡಿಗೆ ಏನು ಅಡಿಕ್ಟ್ ಆಗುತ್ತೆ, ಸೊ ಆ ರೀತಿ ಡಾಕ್ಟರ್ ನಮಗೆ ಕೊಟ್ಟಿರ್ತಾರೆ. ಸೊ ಇದನ್ನ ನಾನು ಪ್ರಮೋದ್ ಅವರು ನೈಟು ನಾನು ಟ್ಯಾಬ್ಲೆಟ್ ಕೊಡಲ್ಲ ಇವತ್ತು, ಕ್ಯಾಲ್ಸಿಯಮ್ದು, ಸೊ ನೀನು ಇದನ್ನು ನೀರಲ್ಲಿ ಹಾಕ್ಕೊಂಡು ಕುಡಿದು ಬಿಡು ನೋಡೋಣ. ಡಾಕ್ಟರು ಹೇಳಿದರು, ಪೇಯ್ನು ಜಾಸ್ತಿ ಆದಾಗ, ಕಿಕ್ಕಿಂಗ್ ಮಾಡಿದಾಗ ನಿಮಗೆ ಜಾಸ್ತಿ ಪೇಯ್ನ್ ಬರ್ತಾ ಇದೆ, ನೋವಾಗ್ತಾ ಇದೆ ಅಂದಾಗ ಅದನ್ನು 1 ಲೋಟ ನೀರಿಗೆ ಹಾಕ್ಕೊಂಡು ಕುಡಿದು ಬಿಡಿ ಅಂತ ಹೇಳಿದರು. ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಕುಡ್ದು ಇನ್ನೂ ಪೇಯ್ನ್ ಇತ್ತು. ಕುಡಿದ್ಮೇಲೆ ಏನು ತಕ್ಷಣ ಹೋಗಲಿಲ್ಲ, ಪೇಯ್ನ್ ಇತ್ತು. ಆಮೇಲೆ ಮಲ್ಕೊಂಡೆ, ಪೇಯ್ನೇ ಇಲ್ಲ. ಮತ್ತು ಇಲ್ಲೂ ನನಗೆ ಪೇಯ್ನ್ ಬರ್ತಾಯಿತ್ತು, ಸಿಕ್ಕಾಪಟ್ಟೆ ಪೇಯ್ನ್ ಇತ್ತು ಇಲ್ಲಿ ಲೆಫ್ಟ್ ಸೈಡಲ್ಲಿ. ಅದು ಅಷ್ಟೇ ಫುಲ್ಲು ಕಡಿಮೆ ಆಯಿತು. ಆಮೇಲೆ ಇವಾಗೇನು ಬೇಬಿ ಕಿಕ್ ಮಾಡಿದ್ರು ಪೇಯ್ನ್ ಆಗ್ತಿಲ್ಲ. ಆದರೆ 1 ಡೇ ಬಿಟ್ಟು 1 ಡೇ ತೊಗೊಳಕ್ಕೆ ಹೇಳಿದರು ಡಾಕ್ಟರು. ಸೊ ನಿನ್ನೆ ತೊಗೊಂಡಿದ್ದೀನಿ, ಫೀಲ್ ಬೆಟರ್. ಇವಾಗ ಗೊತ್ತಾಗ್ತಾ ಇದೆ ಅದು ಹೆರಿಗೆ ನೋವು ಅಲ್ಲ. ಸೊ ಅದು ಜಾಗ ಮಾಡ್ಕೊಳ್ಳೋಕ್ಕೆ ಅದು ಹೆಡ್ ಫಿಕ್ಸ್ ಆಗಬೇಕಲ್ಲ ಗೈಸ್, ಡೇಟ್ ಹತ್ರ ಬರ್ತಿದ್ದಂಗೆ ಹೆಡ್ ಫಿಕ್ಸ್ ಆಗಬೇಕಲ್ವಾ, ಅದಕ್ಕೋಸ್ಕರ ಅದು ಪೇಯ್ನ್ ಬರ್ತಾ ಇದೆ ಅಂದ್ಬಿಟ್ಟು ಕನ್ಫರ್ಮ್ ಆದ್ವಿ ನಾನು ಪ್ರಮೋದ್ ಅವರು. ಸೊ ನನಗಂತೂ ನಿಜವಾಗ್ಲೂ ಡಿಸಪಾಯಿಂಟ್ ಆಗ್ತಾಯಿತ್ತು. ನಾನು ಅಂದ್ಕೊಂಡಿರೋದು ಯಾವುದೂ ಆಗಲಿಲ್ವಲ್ಲ, ಏನೇನೋ ಆಸೆ ಇಟ್ಕೊಂಡಿದ್ದೆ ಯಾವುದೂ ಈಡೇರದೆ ನನಗೆ ಡೆಲಿವರಿ ಆಗೋಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಫೀಲ್ ಮಾಡೋಕ್ಕೆ ನಾನು ಶುರು ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಸೊ ನಾವು ಬೆಟರ್, ಆರಾಮಾಗಿದ್ದೀನಿ. ಮಂಗಳವಾರ ಕನ್ಸಲ್ಟೇಷನ್ ಇದೆ ಆ್ಯಂಡ್ ಅವತ್ತೇ ಸ್ಕ್ಯಾನಿಂಗ್ ಮಾಡ್ಬೋದು. ನೋಡೋಣ, ಸ್ಕ್ಯಾನಿಂಗ್ ಆದಮೇಲೆ ಡಾಕ್ಟರ್ ಏನು ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟು ಡಿಸೈಡ್ ಆಗುತ್ತೆ ಇನ್ನೆಷ್ಟು ದಿನದಲ್ಲಿ ಡೆಲಿವರಿ ಆಗುತ್ತೆ ಅನ್ನೋದು. ನೀವು ಅಷ್ಟೇ ಅದನ್ನು ಕೇಳೋಕ್ಕೆ ಹೋಗಬೇಡಿ, ಅದನ್ನು ನಮಗೂ ಕೊಡಿ ನಾವು ತೊಗೋತೀವಿ ಅಂತ. ನಿಮ್ಮ ಡಾಕ್ಟರ್ನ ಸಜೆಷನ್ ತೊಗೊಂಡು ನೀವು ಅದನ್ನು ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇವಾಗ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ಇದು ನಾನು ಚೆಕ್ ಹಾಕ್ಬಿಟ್ಟು ಬಂದಿದ್ನಲ್ಲ, ಅಲ್ಲ ಬಾಂಡ್ ಬೆಂಗ್ಳೂರಿಗೆ ಹೋಗಿ ಹಾಕ್ಬಿಟ್ಟು ಬಂದಿದ್ನಲ್ಲ, ಅದು ನೆನ್ನೆ ಅಮೌಂಟು ಕ್ರೆಡಿಟ್ ಆಯಿತು. ನಮ್ಮ ಮಮ್ಮಿ ನೆನ್ನೆ ತಾನೇ ಕೇಳಿದ್ರು, ಇನ್ನೂ ಬಂದಿಲ್ಲ ಅಂದೆ. ಸೊ ಅದು ನೈಟು ನನಗೆ ಕ್ರೆಡಿಟ್ ಆಗಿದೆ, ನೋಡ್ಕೊಂಡೇ ಇರಲಿಲ್ಲ ನಾನು. ಸೊ ನನಗೆ ಯಾವುದೋ ಚೀಟಿ ಅಮೌಂಟ್ ಬರಬೇಕಿತ್ತು, ಅದು ಬಂದಾಗ ನಾನು ನೋಡಿಕೊಂಡೆ. ಸೊ ಕ್ರೆಡಿಟ್ ಆಗಿತ್ತು. ಪ್ರಮೋದ್ ಅವರು ನಾವು ಎಲ್ಲರಿಗೆಲ್ಲ ಹೋಗ್ತಿದ್ದೀವಿ. ನಮ್ಮ ಕಾರ್ ಇಲ್ಲ ಆ್ಯಕ್ಚುಲಿ, ಓಲೋ ಬುಕ್ ಮಾಡಿದ್ದೀವಿ. ಆಟೋದಲ್ಲಿ ಹೋಗಿ ಕಾರ್ ಇಸ್ಕೊಂಡು ದುಡ್ಡು ಬಂದ ತಕ್ಷಣ ನಾನು ಅಪ್ಪುಗೆ ಪ್ರಾಮಿಸ್ ಮಾಡಿದ್ದೆ ಅವನಿಗೆ ಕಾರ್ನ ಕೊಡಿಸ್ತೀನಿ ಅಂತ. ಸೊ ಅವನಿಗೆ ಜೀಪು ಕಾರು ಏನು ಇಷ್ಟಪಡ್ತಾನೆ, ಸೊ ಅದನ್ನು ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಚಿನಿ, ಹೇಗಿದ್ದೀನಿ ಇವಾಗ ನಾನು? ಫೀಲಿಂಗ್ ಬೆಟರ್ ಈಗ, ಆರಾಮಾಗಿದ್ದೀನಿ. ಅಂದರೆ ಏನು ಮಾಡ್ತಾಳೋ ಗೊತ್ತಿಲ್ಲ, ಸ್ವಲ್ಪ ಕಾಲು ನೋವ್ತಿದೆ ಅಷ್ಟೇನಾ. ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮನೆ ಕ್ಲೀನ್ ಮಾಡಿದೆ. ಜಾಸ್ತಿ ರಿಸಿಪ್ಟ್ ತೊಗೊಳಕ್ಕೆ ಹೋಗ್ತಿಲ್ಲ,
ಹಂಗಾಗಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಇವಾಗ ಹೋಲೋ ಬರುತ್ತೆ, ಬಂದ ತಕ್ಷಣ ಕ್ಯಾಬಲ್ಲಿ ಹೋಗಿ ಕಾರ್ ತೊಗೊಂಡು ಹೋಗೋಣ. ಚಿನಿ ಎದ್ರಕೊಬಿಟ್ಟಿದ್ದ ಡೆಲಿವರಿ ಆಗುತ್ತೆ ಅಂತ. ನಂಗೆ ನಿಜ ಕಣ್ಣೀರು ಬಂದ್ಬಿಟ್ಟಾಯ್ತು. ಅಂದರೆ ನಂಗೆ ಗೊತ್ತು ತಾನೇ ಏನೇನು ಕೆಲಸಗಳಿದೆ, ನಮಗಿನ್ನ ಏನೇನು ಆಸೆ ಇದೆಲ್ಲ ಆಗದೆ ಆಗ್ಬಿಡ್ತಿತ್ತಲ್ಲ ಅಂತ ಬೇಜಾರಾಗ್ತಿತ್ತು. ಸೊ ಆರಾಮಿದ್ದೀನಿ. ಫಾಲ್ಸ್ ಪೇನ್ ಆರಾಮಾಗಿರು, ಓಡಾಡಬೇಕು, ಜಾಸ್ತಿ ಕೂತ್ಕೊಳ್ಳಂಗಿಲ್ಲ. ಆಮೇಲೆ ಅದನ್ನೇ ಕಾನ್ಸಂಟ್ರೇಟ್ ಮಾಡೋಂಗಿಲ್ಲ. ಪೇನ್ ಅಂತ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಅದು ಬಿಟ್ಬಿಟ್ಟು ಬೇರೆ ಏನಾದ್ರು ಇದು ಮಾಡಬೇಕು ನೀನು, ಅವಾಗ ನಿಮಗೆ ಪೇನ್ ಸ್ವಲ್ಪ ಇದ್ದಿದ್ದೆಲ್ಲ ರಿಲೀಫ್ ಆಗುತ್ತೆ. ಇಲ್ಲ ಅಂದ್ರೆ ಮುಖ ಸ್ವಲ್ಪ ವೀಕ್ ಆಗಿದೆ ಅನಿಸ್ತು. ಅಂದ್ರೆ ಅದಕ್ಕೆ ನಿಂಗೊಂದು ಆತರ ಏನಾದ್ರು ಇದ್ರೆ ಡೋಲೋ ತಗೊಳ್ಳಿ ಅಂತ ಇವರು ಹೇಳಿದ್ರು ಸಿಸ್ಟರು. ಸೊ ಅದಕ್ಕೆ ರಾತ್ರಿನೂ ಕೇಳಿದ್ದಿಂಗೆ ಒಂದು ಡೋಲೋ ಕೊಟ್ಬಿಡ್ಲಾ ಅಂತ. ನೀನ್ ಡೋಲೋ ಏನು ಬೇಡ ಅಂತಂದಲ್ಲ. ಸೊ ಹಂಗೇನೆ ಇವಾಗ ಪರವಾಗಿಲ್ಲ ಈಗ ಅದು ತಗೊಂಡ್ಮೇಲೆ. ಲಾಸ್ಟ್ ವೀಕೆ ತಗೊಂಡಿದ್ರೆ ಇನ್ನೂ ಕರೆಕ್ಟ್ ಆಗ್ತಿತ್ತು ನಿಮಗೆ. ನಿನ್ನೆ ಆಗಿದೆ, ಇವತ್ತು ಬೇಡ, ಮತ್ತೆ ನಾಳೆ ತಗೋ, ಸರಿ ಹೋಗುತ್ತೆ. 1 ಮಂತ್ ಆಗಿಲ್ಲ ಅಂದ್ರೆ 15 ಡೇಸ್ ತಡಿಬೇಕಲ್ವಾ? 15 ಡೇಸ್ ನನ್ನ ಪ್ರಕಾರ 1 ಮಂತ್ ತಡೆದ್ರೆ ಬೆಟರ್ ಅನ್ಸುತ್ತೆ. ಇನ್ನು ಚೆನ್ನಾಗಿ ಒಳಗಡೆನೆ ಗ್ರೋ ಆಗ್ಲಿ ಅಂತ. ಇವನು ಬಂದಲ್ಲ ಬೇಗ ಆ ಥರ ಬರೋದು ಬೇಡ ಅಂತ. ಸೊ ಹೋಗೋಣ ಗೈಸ್. ಅಪ್ಪು ಕಾರ್ ಕೊಡಿಸ್ತಾ ಇದೀವಿ ಇವತ್ತು. ಸೊ ಹೇಳ್ಕೊಟ್ಟಿದ್ದೀನಿ, ನೀನು ಹಠ ಮಾಡಿದ್ರೆ ಅವರು ಪ್ರೈಸ್ನ ಜಾಸ್ತಿ ಹೇಳ್ತಾರೆ, ನೀನು ಹಠ ಮಾಡೋಂಗಿಲ್ಲ. ಹೆಗ್ಲ ಮೇಲೆ ಮಲ್ಕೊಂಡ್ಬಿಡ್ತೀನಿ ಅಮ್ಮ, ನೀನೇನು ಎದ್ರುಕೊಂಬೇಡ ಅಂದಿದ್ದಾನೆ. ಸೊ ಬನ್ನಿ ಗೈಸ್, ಇವಾಗ ಬಂತು ಆಟೋ, ಹೊರಡೋಣ. ಚಿನಿ ಅವನು ಜೋರಾಗಿ ಬಿಟ್ಬಿಡ್ರೆ ದಡ ಅಂತ. ಎಸ್, ಆಟೋ ಬಂತು, ನಾವು ಹೋಗ್ತಾ ಇದ್ವಿ. ಅವನು ಆಟೋದವ್ರಿಗೆ ನಿಧಾನಕ್ಕೆ ಹೋಗಿ ನಮ್ಮ ಅಮ್ಮಂಗೆ ಆಗಲ್ಲ ಅಂದ್ಕೊಂಡು ಹೇಳ್ತಾ ಇದ್ದ. ಸರಿ ಕಣಪ್ಪ ಆಯಿತು ಅಂದ್ಬಿಟ್ಟು ಪಾಪ ಅಂಕಲ್ಲು ಹಳ್ಳದಲ್ಲೆಲ್ಲ ತುಂಬ ನಿಧಾನಕ್ಕೆ ಕರ್ಕೊಂಡು ಹೋದರು. ಆದರೂ ನನಗೆ ಅಲ್ಲಿ ಆಟೋದಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಕಾಲೆಲ್ಲ ಒಂಥರ ಆಗ್ತಾಯಿತ್ತು. ಪ್ರಮೋದ್ ಅವ್ರು ಹೇಳ್ತಾಯಿದ್ರು, ನಿನ್ನ ಮುಖ ಎಷ್ಟು ಗುಂಡಿಗಿತ್ತು, ನೀನು ಅಷ್ಟು ಪೇಯ್ನ್ ತಿಂದಿದೆಯಾ, 2 ಡೇಸ್ಗೆ ನಿನ್ನ ಮುಖ ಎಲ್ಲ ಫುಲ್ ಇಳ್ದೋಗಿದೆ ಅಂದ್ಕೊಂಡು ಹೇಳ್ತಾಯಿದ್ರು. ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬಿಫೋರ್ ವಿಡಿಯೋದಲ್ಲಿ ಕಳೆ ಆಗಿತ್ತು ಮತ್ತು ಗುಂಡುಗಿತ್ತು ಮುಖ ಎಲ್ಲ. ಬಟ್ ಇವಾಗ ನನ್ನ ಫೇಸ್ ಫುಲ್ಲು ಡಲ್ಲಾಗಿ ಹೋಗಿದೆ ಮತ್ತು ಚಿಕ್ಕದಾಗಿ ಹೋಗಿದೆ, ಎಲ್ಲ ಕಣ್ಣೆಲ್ಲ ಒಳಕೋದಂಗೆ ಆ ಥರ ಎಲ್ಲ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಹೆಲ್ತ್ ವೇರಿಯೇಷನ್ ಆಗ್ತಾ ಇರುತ್ತೆ ಈ ಟೈಮಲ್ಲಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋ ಕಾರಣದಿಂದ ಅದಾಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಒಂದಷ್ಟು ಜನ ಹಾಸ್ಪಿಟಲ್ಗೆ ಹೋಗಿ ನನ್ನ ಫ್ರೆಂಡ್ಗೂ ಹೀಗೆ ಆಗಿತ್ತು, ಟ್ರೀಟ್ಮೆಂಟ್ ತೊಗೊಂಡು ಬಂದರು ಅಂತೆಲ್ಲ ಹೇಳ್ತಾಯಿದ್ರಿ. ಸೊ ನಾನು ಅದನ್ನ ಸ್ಯಾಚೆಟ್ನ ಕುಡಿದ್ಮೇಲೆ ಫೀಲ್ ಬೆಟರ್ ಆಗಿದ್ದೀನಿ. ಆದ್ರೂ ಏನೋ ಒಂಥರ ಕೈ ಕಾಲಿಗೆ ಶಕ್ತಿ ಇಲ್ಲ, ನಂಗೆ ಓಡಾಡೋಕ್ಕೆ ಶಕ್ತಿ ಸಾಲ್ತಾ ಇಲ್ಲ ಅಂತ ನನಗೆ ಫೀಲ್ ಆಗ್ತಾಯಿದೆ. ನೋಡೋಣ ಎಷ್ಟು ದಿನ ತಡಿತೀನಿ ಅಂತ. ಬೇಗ ಆದರೆ ಗಂಡು ಮಗು ಅಂತಾರೆ, ಲೇಟಾಗಾದರೆ ಹೆಣ್ಮಗು ಅಂತಾರೆ. ಸೊ ನಂಗೆ ಲೇಟಾಗೇ ಆಗಲಿ, ಇನ್ನೂ ತಡಿಯೋಣ, ಹೆಣ್ಮಗುನೇ ಬರಬೇಕು ಅನ್ನೋ ಆಸೆ ಇದೆ. ಪ್ರಮೋದ್ ಅವ್ರು ಕೇಳ್ತಾಯಿದ್ರು ಇವತ್ತು, ಹೆಣ್ಮಗು ಆದರೆ ಏನು ಮಾಡ್ತೀಯಾ ಅಂದರು. ಖುಷಿ ಪಡ್ತೀನಿ ಅಂದೆ. ಗಂಡು ಮಗು ಆದರೆ ಏನು ಮಾಡ್ತೀಯಾ ಅಂದರು. ಖಂಡಿತ ಅಳ್ತೀನಿ ನಾನು, ಬೇಜಾರಾಗುತ್ತೆ ಎಂದೆ. ಅದಕ್ಕೆ ಹೌದಾ ಅಂದ್ಕೊಂಡು ನಗ್ತಾಯಿದ್ರು ಅವರು. ಆ್ಯಂಡ್ ನಮ್ಮ ಕಾರು ರೆಡಿ ಆಯಿತು. ಸೊ ಬಿಲ್ಲೆಲ್ಲ ಪೇ ಮಾಡಿ ನಾವು ನಮ್ಮ ಕಾರೆಲ್ಲ ಚೆಕ್ ಮಾಡಿಕೊಂಡು ಹೊರಟ್ವಿ. ಯಾವಾಗಲೂ ನಮಗೆ ಕಂಪ್ಲೇಂಟ್ಸ್ ಬರೋಲ್ಲ, ಬಿಕಾಸ್ ನೀಟಾಗೆ ಮಾಡಿಕೊಡ್ತಾರೆ. ಗೈಸ್ ಕಾರ್ ಇಸ್ಕೊಂಡು ಹೋಗ್ತಾ ಇದ್ವಿ. ಏನೋ ಒಂಥರ ಗೈಸ್, ನಮ್ಮ ಮನೆ ಹತ್ರ ಒಂದಿನ ಕಾರ್ ಇಲ್ಲ ಅಂದರೆ ಏನೋ ಮಿಸ್ಸಿಂಗ್ ಫೀಲ್ ಅಲ್ಲ ರೀ. ನಮ್ಮ ಅಪ್ಪ ಬಂದ್ಬಿಟ್ಟು ಸರ್ವಿಸ್ ಏನೋ ಒಂಥರ ಮಿಸ್ಸಿಂಗ್ ಫೀಲ್ ಆಗ್ತಿತ್ತು. ಸೊ ಈಸ್ಕೊಂಡು ಹೋಗ್ತಾ ಇದ್ದೀವಿ. 3800 ಇವ್ರಿಗೆ ನಾನು ಕಾರ್ ಕೊಡ್ಸಿರೋದಲ್ದೇ ಇವ್ರ ಸರ್ವಿಸ್ಗೂ ನಾನೇ ಪೇ ಮಾಡಬೇಕಾ? ಇದು ಮೋಸ ಅಲ್ವಾ ಗೈಸ್? ದುಡ್ಡು ಬಂದೈತೆ ಅಂದ ತಕ್ಷಣ 10,000 ಕಾರ್ಗೆ ಅಂತ ಇಟ್ಬಿಟ್ಟಿನಿ, 20,000 ಫುಲ್ ಕಿತ್ಕೊಂಡವ್ರು ನನ್ನ ಹತ್ರ. ಅದಲ್ಲದೆ ಸರ್ವಿಸ್ಗೂ ನನ್ನ ಹತ್ರನೇ 10,000. ನನ್ನ ಹತ್ರ 30,000 ಆಲ್ರೆಡಿ ಖರ್ಚು ಮಾಡಿಸ್ಬಿಟ್ಟೆ ನೀನು. ನೋಡಿ ಗೈಸ್, ನಿನ್ನ ಹತ್ರ ಇದ್ದರೆ ಅಲ್ಲಿ ಇಲ್ಲಿ ಹಾಕ್ತೀಯ ಕೊಡು ಅಂದ್ಬಿಟ್ಟು ದುಡ್ಡನ್ನ ಹಾಕ್ಸ್ಕೊಂಡ್ರು. ಇನ್ನು 10,000 ಐತೆ. 10,000 ಮೇಲೆ ನನ್ನ ಹತ್ರ 20,000 ಮೇಲೆ ಖರ್ಚು ಮಾಡಿಸೋರು. ನೋಡೋಣ, ಇವಾಗ ಹೋಗ್ತಾ ಇದೀವಿ ಕಾರ್ ನೋಡೋಕೆ ಅಂತ. ನಮ್ಮ ಕಾರ್ ಇಲ್ಲೇ ಇದೆಯಲ್ಲ.
ಅಪ್ಪುಗೆ ಕಾರ್ ತೊಗೊಳ್ಳೋಣ ಅಂತ ಬಂದ್ವಿ. ಒಂದಷ್ಟು ಟ್ರಯಲ್ ನೋಡಿದ್ವಿ. ಬಿಕಾಸ್ ನಮ್ಮ ಮನೆಯಲ್ಲಿ ಇವಾಗಿರೋ ಮೆಟೀರಿಯಲ್ಸು ಆಟ ಸಾಮಾನುಗಳು ಇದೆಲ್ಲ ನೋಡಿದ್ರೆ ನಮಗೆ ಈ ಕಾರ್ ಬೇಕಿತ್ತ ಅಂತ ಒಂದು ಕಡೆ, ಬಟ್ ಇನ್ನೊಂದು ಕಡೆ ಅವನ ಡ್ರೀಮ್ ಇದು ಕಾರು ತೊಗೊಳ್ಳೇಬೇಕು ಅನ್ನೋ ಆಸೆ ಅವನಿಗೆ. ಸೊ ನಾವು ಒಂದಷ್ಟು ಕಾರುಗಳನ್ನ ಟ್ರೈ ಮಾಡಿದ್ವಿ ಯಾವ್ದು ಕೊಡ್ಸೋಣ ಅಂತ. ನಾವು ಇವಾಗ ಓಡಿಸಿದ್ದು ಬಂದು 15,000. ನಾವು ಫೈನಲಾಗಿ ಅದನ್ನೇ ತೊಗೊಂಡ್ವಿ. ಸೊ ಇವಾಗ ಅಪ್ಪು ನನಗೆ ಬೇಕು ಅಂತಿದ್ದಾನಲ್ಲ, ಅದು ಬಂದು 19,000 ಸಮಥಿಂಗ್ ಇತ್ತು, ಅಂದರೆ 20,000 ಅಂದ್ಕೊಳ್ಳಿ. ನಮ್ಮ ಮನೆಯವರು ಇಲ್ಲ ಬೇಡ ಅಷ್ಟೊಂದು ದೊಡ್ಡ ಏನಕ್ಕೆ, ಮುಂದೆ ನೋಡೋಣ, ಒಂದು ದೊಡ್ಡವನ ಆದಮೇಲೆ ಬೇಕಾದ್ರೆ ತೊಗೊಳ್ಳೋಣ. ಸೊ ಇದು ಪಾಪುಗೆ ಬಂದಾಗ ಪಾಪುಗೆ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಇಬ್ಬರೂ ಇದ್ರಲ್ಲಿ ಆಟ ಆಡ್ಬೋದು ಬೇಡ ಅಂದರು. ಅದಾದಮೇಲೆ ನಾನು ಬೈಕ್ ಕೂಡ ನೋಡಿದೆ. ಇದು ತುಂಬ ಇಷ್ಟ ಆಯಿತು ಗೈಸ್, ತುಂಬ ದೊಡ್ಡ ಬೈಕೇನೆ, ಹಿಂದ್ಗಡೆನೂ ಒಬ್ಬರು ಕೂತ್ಕೋಬೋದು. ಇದೂ 15,000 ಹೇಳಿದ್ರು. ಸೊ ಇದನ್ನ ನೆಕ್ಸ್ಟ್ ಟೈಮ್ ಕೊಡ್ಸೋಣ ಅಂದ್ಬಿಟ್ಟು ನಾನು ಕೇಳಿದೆ ಅವನಿಗೆ, ಆಪ್ಷನ್ ಕೊಟ್ಟೆ ನಾನು, ಬೈಕಾ ಕಾರಾ ಯೋಚನೆ ಮಾಡು ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೇಮ್ ಅದು ನಾವು ಯೂಸ್ ಮಾಡ್ತೀವಲ್ಲ ಮನೆ ಕಾರು, ಸೇಮ್ ಅದೇ ರೀತಿ ಕೀ ಎಲ್ಲ ಆಪ್ರೇಟ್ ಮಾಡೋದೆಲ್ಲ ಇತ್ತು. ಫೈನಲಿ ಅಪ್ಪು ಕಾರ್ ಬಂತು. ಇವಾಗೆಲ್ಲ ಅವರೇನೇ ಕಾರ್ ಒಳಗಡೆ ಇಟ್ಕೊಡ್ತಾ ಇದ್ದಾರೆ, ಸೀಟ್ ಎಲ್ಲನೂ ಮಡಚಿ ಇಡ್ತಾ ಇದ್ದಾರೆ. ನಾವು ಹಂಗೆ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ ಶೋರೂಮ್ ಒಳಗಡೆ ತೊಗೊಳ್ಳುವಾಗ. ಸೊ ಇದು ಬಂದು ವ್ಯಾರಂಟಿ ಎಲ್ಲ ಇದೆ ನಮಗೆ, 6 months ಬ್ಯಾಟ್ರಿ ವ್ಯಾರಂಟಿ ಇದೆ. ಮತ್ತು ಏನೇ ಡ್ಯಾಮೇಜ್ ಆದ್ರೂ ಅದು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಆ ಥರ ಎಲ್ಲ ಇದೆ. ವ್ಯಾರಂಟಿ ನಮಗೆ ಚೆನ್ನಾಗಿದೆ ಆ್ಯಂಡ್ ತುಂಬ ಗೇಜ್ ಇದೆ. ಅದಾದಮೇಲೆ ಕಾರ್ ತೊಗೊಂಡಿದ್ವಲ್ಲ, ಏನಾದರೂ ಸಿಂಪಲಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂತಿದ್ರು ಪ್ರಮೋದವರು. ನನ್ನಿಂದ ಪಾಪ ಅವರು ಔಟ್ಸೈಡ್ ಫುಡ್ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಮಸಾಲೆ ಪುರಿ ಮತ್ತು ಗೋಬಿನ ತೊಗೊಂಡ್ರು. ಸೊ ನಾನು ಅದು ಹೂಕೋಸ್ತಲ್ವ ತಿನ್ನು ಏನಾಗಲ್ಲ ಅನ್ನೋ ಒಂದೆರಡು ತಿಂದೆ. ಸೊ ಅದು ನನಗೇನು ಹೊಟ್ಟೆನೋ ಬರಲಿಲ್ಲ, ಆದರೆ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಆಗಿಬಿಡುತ್ತೆ ಔಟ್ಸೈಡ್ ಫುಡ್ ತಿಂದರೆ, ಆಗೋದೇ ಇಲ್ಲ. ನನಗೆ ಜ್ಯೂಸ್ ಒಂದೇ ಸಾಕು, ಲಿಕ್ವಿಡ್ ಅಂತದ್ದು ಕೊಟ್ಟರೆ ಸಾಕು ಅಂತ ಅನ್ನಿಸ್ತಾ ಇದೆ ನನಗೆ. ಎಸ್ ಗೈಸ್, ಮನೆಗೆ ಬಂದ್ವಿ. ಆ್ಯಕ್ಚುಲಿ ಇದು ಒಬ್ಬರು ಎತ್ತಕ್ಕೆ ಆಗ್ತಾಯಿಲ್ಲ ಅದು ಕಾರ್ನ. ನಮ್ಮ ಮಾವ ಮತ್ತು ಪ್ರಮೋದವ್ರು ಇಟ್ಕೊಂಡ್ಬಂದರು. ಹೆವಿ ಗೇಜ್ ಇದೆ ಗೈಸ್. ಆ್ಯಂಡ್ ಫೈನಲಿ ಅವನು ಇಷ್ಟಪಟ್ಟಂಥ ಕಾರು ಮನೆಗೆ ಬಂತು. ಇದು ಮತ್ತು ಇನ್ನೊಂದು ಬೈಕು, ಇದು 15,000, ಅದು 15,000 ಇತ್ತು. ಅಂದರೆ ಇದು MRP ಬಂದು 20,000. ಕಾರು ಬೈಕೂ ತುಂಬ ಚೆನ್ನಾಗಿತ್ತು. ಅದು ನೆಕ್ಸ್ಟ್ ಟೈಮ್ ಕೊಡ್ಸೋಣ. ತುಂಬ ದೊಡ್ಡದು, ಅದು ಚಿಕ್ಕ ಬೈಕಲ್ಲ, ತುಂಬ ದೊಡ್ಡದು, ಕೀ ಸಿಸ್ಟಮ್ ಎಲ್ಲ ಇದೆ. ನಾನು ಅದು ವೀಡಿಯೋ ಹಾಕಿದ್ನಲ್ಲ ಅದು. ಆ್ಯಂಡ್ ಇದು ನಾವು ಫೈನಲ್ ಮಾಡಿದ್ವಿ. ಇವನ್ನ ಕೇಳಿದ್ವಿ, ಬೈಕ್ ಬೇಕು ನಿಮಗೆ ಕಾರ್ ಬೇಕು ಅಂತ. ಸೊ ನನಗೆ ಕಾರೇ ಬೇಕು ಅಂದ. ಓಕೆ ಅಂದ್ಬಿಟ್ಟು ಜೀಪ್ನ ತೊಗೊಂಡ್ವಿ ನಾವು. ಅಂದರೆ ಜಾಸ್ತಿ ಕಡಿಮೆ ಮಾಡಲಿಲ್ಲ ಅವರು, MRP ಮೇಲೆ ಏನೋ 20% ಡಿಸ್ಕೌಂಟು ಏನೋ ಮಾಡಿದ್ರು ಅಷ್ಟೇ. ಚೆನ್ನಾಗಿದೆ ಗೈಸ್. ಫೈನಲಿ ಕಾರ್ ಬಂತು. ಆ್ಯಂಡ್ ನನಗಂತೂ ಫುಲ್ಲು ಆಗ್ತಾನೇ ಇಲ್ಲ. ಅಪ್ಪು ಫುಲ್ಲು ಇದು ಮಾಡ್ತಾಯಿದ್ದ ಕಾರಲ್ಲಿ, ಒತ್ತರಿಸೋದು ಮಾಡೋದು ಎಲ್ಲ ಮಾಡ್ತಾಯಿದ್ದ. ನನಗಂತೂ ಕೂರೋಕ್ಕೆ ಆಗ್ತಿರ್ಲಿಲ್ಲ, ಕೈಕಾಲೆಲ್ಲ ಆವಾಗಲೇ ನಡುಗ್ತಾಯಿತ್ತು ನನಗೆ. ನಂಗೆ ಅಲ್ಲಿ ಕೀ ಕೊಡುವಾಗಲೂ ನಂಗೆ ಈಸ್ಕೊಳ್ಳೋಕ್ಕೆ ನಂಗೆ ನಗು ಫೇಸೇ ಇಲ್ಲ, ಆ ಥರ ಮುಖ ಆಗೋಗಿತ್ತು ನನಗೆ. ಮನೆಯಲ್ಲೇ ಕಾಲೆಲ್ಲ ಶೇಕ್ ಆಗ್ತಾಯಿತ್ತು, ಯಾಕಂದರೆ ಕಾಲೆಲ್ಲ ಪೇಯ್ನು, ಬ್ಯಾಕ್ ಪೇಯ್ನು, ಊಟ ಎಲ್ಲ ಸೇರ್ತಾಯಿಲ್ಲ. ಏನಂದರೆ ಲಿಕ್ವಿಡ್ ಏನಾದರೂ ಜ್ಯೂಸು ಅಂಥದ್ದು ಕೊಟ್ಟರೆ ಅಷ್ಟೇ ನಂಗೆ ಇವಾಗ ಸೇರ್ತಾ ಇರೋದು. ಸೊ ಗೊತ್ತಿಲ್ಲ, ನಾನು ಅದಕ್ಕೇ ಇವತ್ತು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಕಾರ್ ಕೊಡಿಸ್ಬಿಡೋಣ. ನಾನು ಇವತ್ತೋ ನಾಳೆ ಅನ್ನಂಗೆ ತೂಗ್ತಾ ಇದ್ದೀನಿ. ಅದಕ್ಕೆ ಇವತ್ತು ಹೋಗಿ ಕೊಡಿಸ್ಬಿಟ್ಟೆ ನಾನು. ಇನ್ನು ಆಮೇಲೆ ಸುಮ್ಮನೆ January 1 ಅಂತ ಕೂತ್ಕೊಂಡ್ರೆ ಆಗಲ್ಲ. ಇವಾಗ ಹೆಂಗಿದ್ರು ಸ್ವಲ್ಪ ಪೇಯ್ನು ಕಡಿಮೆ ಆಗಿದೆ, ಅದು ಪೌಡರ್ ಹಾಕ್ಕೊಂಡು ಕುಡಿದ್ಮೇಲೆ ಅಂದ್ಬಿಟ್ಟು. ಸೊ ಇವತ್ತೇ ಕೊಡಿಸ್ಬಿಟ್ಟೆ, ಇನ್ನು ಯಾವುದೂ ಇಲ್ಲ. ಇವನು ಕೊಡಿಸೋ ಅಂಥದ್ದು ಅವನು ಕೇಳಂಗೂ ಇಲ್ಲ. ಹಾಂ ಹೌದು, ಆಟ ಸಾಮಾನು ಏನು ಕೇಳಲ್ಲ ಅಂದನು ಹೇಳಿದ್ದಾನೆ. ಗೊತ್ತಿಲ್ಲ, ನೋಡೋಣ. ಆ 30,000ದಲ್ಲಿ ಇವನಿಗೆ 15,000 ಹೋಯ್ತು, ಇವ್ರಿಗೆ 20,000 ಕೊಟ್ಟಿದ್ದೀನಿ. ನಂದೇ ಅದ್ರ ಮೇಲೆ 5,000 ನಂದೇ ಹೋಯ್ತಪ್ಪ. ಇವತ್ತು ಪ್ರಮೋಷನ್ ವೀಡಿಯೋ ಇತ್ತಲ್ಲ, ಅದಕ್ಕೆ ಅದು ಮಾಡಬೇಕಿತ್ತು ಪಾತ್ರೆಯಲ್ಲಿ ವೀಡಿಯೋನ ಅಂದ್ಬಿಟ್ಟು. ಸೊ ನಾನು ಜಾಮೂನ್ನ ಮಾಡಿದ್ದೆ. ಇವತ್ತು
ನಾರ್ಮಲ್ ಜಾಮೂನ್ ಬೇಡ, ಡ್ರೈ ಜಾಮೂನ್ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ. ಪ್ರಮೋದವ್ರು ಹೇಳ್ತಾಯಿದ್ರು ಚೆನ್ನಾಗಿ ಮಾಡಿದೀಯಾ ಏನಿಲ್ಲ ಅಂದ್ಕೊಂಡು ಹೇಳ್ತಾಯಿದ್ರು. ನನಗೆ ಒಂದು ಕಡೆ ಎಲ್ಲ ಮಾಡ್ಬೇಕು ಅನ್ಸುತ್ತೆ ಗೈಸ್. ಕೆಲಸ ಎಲ್ಲ ನಂಗೆ ಆಗಲಿಲ್ಲ ಅಂದರೆ ನಾನು ಕೆಲಸಗಳನ್ನ ಮಾಡ್ತೀನಿ. ಬಟ್ ಆಮೇಲಂತೂ ತಡ್ಕೊಳಕ್ಕಾಗಲ್ಲ, ಅಷ್ಟು ಬ್ಯಾಕ್ ಪೇಯ್ನು, ಕಾಲು ಊತ ಎಲ್ಲ ಆಗಿಬಿಡುತ್ತೆ. ಇತ್ತೀಚೆಗಂತೂ ಕಾಲು ಊತ ಶುರುವಾಗ್ಬಿಟ್ಟಿರೋದ್ರಿಂದ ನಡೆಯೋಕ್ಕೆ ಆಗಲ್ಲ. ನಮ್ಮ ವೇಟ್ ನಮಗೆ ತಡೆಯೋಕ್ಕಾಗಲ್ಲ ಅಂತ ಅನಿಸುತ್ತೆ. ಇವನು ನೋಡಿ ಅಪ್ಪು ಆ ಕಾರ್ ಪಕ್ಕನೇ ಊಟ ಮಾಡೋದು, ಆ ಕಾರಲ್ಲೇ ಕೂತ್ಕೊಂಡು TV ನೋಡೋದು, ಇದೇ ರೀತಿ ಮಾಡ್ತಾ ಇದ್ದಾನೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್, ಬಾಯ್.